ಎಲ್ಲರಿಗೂ ನಮಸ್ಕಾರ. ಇಂದು ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘ ಜಿಲ್ಲಾ ಶಾಖೆ ವತಿಯಿಂದ ವಿದ್ಯಾರತ್ನ ಹಾಗೂ ವಿದ್ಯಾಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಿ ಈ ದಿನ ಪ್ರಶಸ್ತಿಯನ್ನು ಭಾಜನರಾಗಿರೋದಕ್ಕೆ ನಾನು ಹರ್ಷಿತಳಾಗಿದ್ದೇನೆ. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಒಂದು ಸೇವೆಯನ್ನು ಗುರುತಿಸಿ ಅವರ ಅನುಪಮ ಸೇವೆಗೆ ಒಂದು ಗೌರವಿಸ್ತಕ್ಕಂತಹ ಕಾರ್ಯವನ್ನು ಇಲಾಖೆ ಮಾಡ್ತಾ ಇದೆ. ಸರ್ವೇಪಲ್ಲಿ ರಾಧಾಕೃಷ್ಣನವರು ಒಂದು ಮಾತನ್ನು ಹೇಳ್ತಾರೆ, ಜೀವನ ಪರ್ಯಂತ ತೃಪ್ತಿ ನೀಡುವ ದಾನವೇ ವಿದ್ಯಾದಾನ, ಇದು ವ್ಯರ್ಥ ಏಳಿಕೆಯಾಗಬಾರದು, ನಿತ್ಯ ಸತ್ಯವಾಗಬೇಕು ಅಂತ. ಅಂತಹ ನಿತ್ಯ ಸತ್ಯವಾಗ್ತಕ್ಕಂತಹ ಕಾಯಕದಲ್ಲಿ ನಾವೆಲ್ಲರೂ ಸಹ ಸೇವೆಯನ್ನು ಇರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತಕ್ಕಂಥ ಮಾತನ್ನೇ ಹೇಳಬಹುದು. ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಬಹುದು. ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ ಅಂತಕ್ಕಂತಹ ಮಾತನ್ನು ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಮಕ್ಕಳ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಾಗುತ್ತಿಲ್ಲೋ ಗೊತ್ತಿಲ್ಲ, ಆದರೆ ಅವರ ಉತ್ತಮ ಅಭ್ಯಾಸಗಳನ್ನು ಬದಲಾಯಿಸುವುದರ ಮೂಲಕ ಉತ್ತಮ ನಾಗರಿಕರನ್ನು ಸಮಾಜಕ್ಕೆ ಕೊಡುಗೆಯಾಗ್ತಕ್ಕಂತಹ ಗುರುತರ ಕಾಯಕದಲ್ಲಿ ನಾವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ವಿ. ಈ ರೀತಿಯಾದಂತಹ ಉತ್ತಮ ಶಿಕ್ಷಕರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸೋದ್ರ ಮೂಲಕ ಅದರ ಮೂಲಕ ಉತ್ತಮ ನಾಗರಿಕ ವಿದ್ಯಾರ್ಥಿಗಳಲ್ಲೂ ಸಹ ನಾವು ಅಂತಹ ಅಂಶಗಳನ್ನು ಪ್ರೇರೇಪಿಸಿ ಅವರನ್ನು ಉತ್ತಮ ನಾಗರಿಕ ಪ್ರಜೆಗಳನ್ನಾಗಿ ನಾವು ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೇ ಆದಲ್ಲಿ ನಮ್ಮ ಕಾರ್ಯಕ್ಕೆ ಒಂದು ಅರ್ಥಪೂರ್ಣ ಔಚಿತ್ಯಪೂರ್ಣವಾದಂತಹ ಒಂದು ಸಾಧ್ಯ ಅಂತಕ್ಕಂಥ ಭಾವಿಸ್ತಾ ನಾವು ಶಿಕ್ಷಕರು ಅಂತಕ್ಕಂಥ ಇದನ್ನು ಹೇಳತಕ್ಕಂಥದ್ದು. ಯಾಕಂದರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತಕ್ಕಂಥ ಸಂಸ್ಕೃತಿ ನಮ್ಮದು. ಅಂತಹ ಸಂಸ್ಕೃತಿಯ ಅಡಿಯಲ್ಲಿ ಬೆಳೆದಂತಹ ನಾವು ಗುರುಗಳನ್ನು ಗೌರವಿಸುವುದು ನಮ್ಮ ಸಂಸ್ಕೃತಿ. ಅದೇ ರೀತಿಯಾಗಿ ಅಂತಹ ಶಿಕ್ಷಕರು ಸಮಾಜದ ಅಭಿವೃದ್ಧಿಗೆ, ಮಕ್ಕಳ ಏಳಿಗೆಗೆ ಅನ್ನ ಅಕ್ಷರ ಅಕ್ಕರೆಯನ್ನು ನೀಡುವುದರ ಮುಖಾಂತರ ಅವರನ್ನು ಸಮಾಜಮುಖಿಯನ್ನಾಗಿ ಮಾಡೋಣ. ಅವರನ್ನು ಯಶಸ್ವಿಯುತ ಸಮಾಜದಲ್ಲಿ ಉತ್ತಮ ನಾಗರಿಕ ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ನಾವೆಲ್ಲ ಶಿಕ್ಷಕರು ಕೈ ಜೋಡಿಸೋಣ ಅಂತ ಹೇಳ್ತಾ ಇಂತಹ ಅವಕಾಶವನ್ನು ಕೊಟ್ಟಂತಹ ಎಲ್ಲರಿಗೂ ಸರ್ವರಿಗೂ ನಾನು ವಂದಿಸುತ್ತೇನೆ. ಧನ್ಯವಾದ. ಸುಧಾಕೆ ಮತ್ತು ಯಾವ ಶಾಲೆಯಲ್ಲಿ ಯಾವ ಹೋಬಳಿ? ಸುಧಾಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಮಲಿಯಪ್ಪನಹಳ್ಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ಗೆ ಮತ್ತು ಇದಕ್ಕೆ ಅನುಸರಿಸಿದ್ದಾರೆ. ಅದನ್ನು ಯಾವ ಸಂದೇಶ ವಿದ್ಯಾರ್ಥಿಗಳಿಗೆ ಕೊಡುವಂತಿರೋದು? ನಾನು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಮೊಬೈಲನ್ನು ಇದು ಮಾಡಿದ್ದಾರೆ. ಪುಸ್ತಕ ಏನು ಅಂತ ಹೇಳಿದ್ರೆ, ನೀನು ಪುಸ್ತಕವನ್ನು ಹಿಡಿದ್ರೆ ಏನಾಗುತ್ತೆ ಅಂದರೆ, ಇವತ್ತು ಮೊಬೈಲನ್ನು ನಾವು ತಲೆ ಬಗ್ಗಿಸಿ ನೋಡಿದ್ರೆ ನಾಳೆ ತಲೆ ಎತ್ತಿ ನೋಡೋದಕ್ಕಾಗಿಲ್ಲ. ಅದೇ ಪುಸ್ತಕವನ್ನು ನಾವು ಇವತ್ತು ತಲೆ ಬಗ್ಗಿಸಿ ಓದಿದ್ರೆ ನಾಳೆ ದಿನ ಸಮಾಜದಲ್ಲಿ ವಿದ್ಯಾರ್ಥಿಗಳು ತಲೆ ಎತ್ತಿ ನಡೆಯಬಹುದು. ಅದೇ ರೀತಿಯಾಗಿ ಪುಸ್ತಕಗಳು ಮಾತನಾಡುವುದಿಲ್ಲ, ಆದರೆ ಪುಸ್ತಕಗಳನ್ನು ಓದಿದವರು ಎಲ್ಲೂ ನಿಂತರೂ ಸಹ ಧೈರ್ಯವಾಗಿ ಮಾತನಾಡುವಂಥ ಸಾಮರ್ಥ್ಯವನ್ನು ತುಂಬುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಹಿಂದೆ ಏನು ಮಾಡಬೇಕು ಅಂತಂದರೆ, ಪುಸ್ತಕಗಳನ್ನು ಓದುವುದರ ಮುಖಾಂತರ ಸಮಾಜದಲ್ಲಿ ಧೈರ್ಯವಾಗಿ ನಿಂತು ತಮ್ಮ ಅನುಭವಗಳನ್ನು, ತಮ್ಮ ಒಂದು ಇದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಉತ್ತಮ ಮೌಲ್ಯವಂತ ವಿದ್ಯಾರ್ಥಿಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಉತ್ತಮ ಪುಸ್ತಕಗಳು ಸಹಾಯ ಮಾಡ್ತವೆ. ಒಂದು ಪುಸ್ತಕ, ಒಂದು ಲೇಖನಿ ಒಬ್ಬ ವಿದ್ಯಾರ್ಥಿ ಪ್ರಪಂಚವನ್ನೇ ಬದಲಾಯಿಸ್ತಕ್ಕಂತಹ ಶಕ್ತಿ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಪುಸ್ತಕವನ್ನು ಹೆಚ್ಚು ಓದಬೇಕು. ಮೊಬೈಲಲ್ಲಿ ಉತ್ತಮ ಅಂಶಗಳಿಗೆ ಮಾತ್ರ ನಾವು ಮೊಬೈಲನ್ನು ಬಳಕೆ ಮಾಡಬೇಕು. ಹೆಚ್ಚು ಪುಸ್ತಕಗಳನ್ನು ಓದಬೇಕು. ಹೆಚ್ಚು ಪುಸ್ತಕಗಳನ್ನು ಓದಂಥ ಪುಸ್ತಕ ಪ್ರೇಮಿ ಅಂಬೇಡ್ಕರ್ ಅವರು ಹೆಚ್ಚು ಪುಸ್ತಕಗಳನ್ನು ಓದಿದ್ರಿಂದಲೇ ಒಂದು ಸಂವಿಧಾನವನ್ನು ರಚನೆ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ತರಗತಿ ಕೋಣೆಗಳಲ್ಲೂ ಅಂತಹ ಒಬ್ಬ ಅಂಬೇಡ್ಕರ್ ಇರಬಹುದು, ರಾಧಾಕೃಷ್ಣನ್ ಇರಬಹುದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಅಂತಹ ಹಲವಾರು ವ್ಯಕ್ತಿಗಳಿದ್ದಾರೆ. ಅಂತಹ ಮಕ್ಕಳನ್ನು ಸಹ ನಾವು ತರಗತಿ ಕೋಣೆಗಳಲ್ಲಿ ಕಾಣಬಹುದು. ಆ ರೀತಿಯಾಗಿ ನಾವು ಮಕ್ಕಳನ್ನು ಮೊಬೈಲ್ಗೆ ಅಡಿಕ್ಟ್ ಆಗುವಂತಹ ಇದನ್ನು ಬಿಟ್ಟು ನಾವು ಹೆಚ್ಚು ಪುಸ್ತಕಗಳನ್ನು ಓದುವ ಕಡೆ ಗಮನ ಕೊಡಬೇಕು. ಇಲಾಖೆ ಸಹ ಅದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ನೀಡುವುದರ ಮುಖಾಂತರ ಒಂದು ವಿದ್ಯಾರ್ಥಿಗಳ ಓದುವ ಕೌಶಲ್ಯವನ್ನು ಬೆಳೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ರೀತಿಯಾಗಿ ನಾನು ವಿದ್ಯಾರ್ಥಿಗಳಿಗೆ ಸಂದೇಶ ಏನು ಕೊಡ್ತೀನಿ ಅಂತಂದರೆ, ನೀವು ಇವತ್ತು ತಲೆ ಬಗ್ಗಿಸಿ ಓದಿದರೆ ನಾಳೆ ದಿನ ತಲೆ ಎತ್ತಿ ನಡೆಯಬಹುದು ಅಂತಕ್ಕಂತಹ ಒಂದು ಅಂಶವನ್ನು ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್.